ಸರ್ಪನ್ ಸೀಡ್ಸ್ನ ಆಡ್ಲಾಂಗ್ ಬೀನ್ಸ್ ಸ್ಪ್ಲೆಂಡರ್ ಇವತ್ತು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಚಿರಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರೈತರು ಸರ್ಪನ್ ಕಂಪನಿಯ ಸ್ಪ್ಲೆಂಡರ್ ಎಂಬತಕ್ಕಂತಹ ಆಡ್ಲಾಂಗ್ ಬೀನ್ಸನ್ನು ಬೆಳೆದಿರ್ತಾರೆ. ಸೊ ನೋಡಿ ರೈತರೆ, ಇದು ಒಂದು ಬೀಡನ್ನು ಕಟಾವು ಮಾಡಿರ್ತಾರೆ. ಇದು ಎರಡನೇ ಬೀಡು. ಇದು ಕಡು ಹಸಿರು ಬಣ್ಣ ಹೊಂದಿದ್ದು ಮಾರುಕಟ್ಟೆಗೆ ಸೂಕ್ತವಾದಂತಹ ತಳಿಯಾಗಿರ್ತದೆ. ಮಾರುಕಟ್ಟೆಗೆ ಸೂಕ್ತವಾದಂತಹ ತಳಿಯಾಗಿದ್ದು ಕಡು ಹಸಿರು ಬಣ್ಣವನ್ನು ಹೊಂದಿದ್ದು ನೋಡಿ, ತುಂಬ ಇಳುವರಿಯನ್ನು ಹೊಂದಿದೆ. ಇಳುವರಿ ತುಂಬ ನೋಡಿ, ಎಲ್ಲ ಸೆಟ್ಟಿಂಗ್ ಇದೆ, ಎಲ್ಲ ಫ್ಲವರ್ ಎಲ್ಲ ತುಂಬ ಸೆಕೆಂಡ್ರಿ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಫ್ರೂಟ್ ಶೈನಿಂಗ್ ನೋಡ್ಬೋದು ನೀವು. ಫ್ರೂಟ್ ಶೈನಿಂಗ್ ಕೂಡ ನೀವು ನೋಡ್ಬೋದು, ಎಷ್ಟು ಶೈನಿಂಗ್ ಬರುತ್ತೆ ನೋಡಿ. ತುಂಬ ಕಡು ಹಸಿರು ಬಣ್ಣದ ಹೊಂದಿದ್ದು ತುಂಬ ಲೆಂತ್ ಕೂಡ ಹೊಂದಿದೆ. ತುಂಬ ಉದ್ದವಾದಂತಹ ನೀಳಾಕಾರವಾದಂತಹ ಕಾಯಿಗಳನ್ನ ಹೊಂದಿದ್ದು ಕಡು ಹಸಿರು ಬಣ್ಣವನ್ನು ಹೊಂದಿರ್ತದೆ. ಅತಿ ಹೆಚ್ಚಿನ ಇಳುವರಿಯನ್ನು ಹೊಂದಿರತಕ್ಕಂತಹ ಬೆಳೆ ಇದಾಗಿದೆ. ಇದು ಸರ್ಪನ್ ಸೀಡ್ಸ್ನ ಸ್ಪ್ಲೆಂಡರ್ ಎಂಬತಕ್ಕಂತಹ ತಳಿ. ಸರ್ಪನ್ ಸೀಡ್ಸ್ನ ಸ್ಪ್ಲೆಂಡರ್ ಎಂಬತಕ್ಕಂತಹ ತಳಿಯಾಗಿದ್ದು ಇದು KR ನಗರ ಏರಿಯಾದಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಇದನ್ನು ಬೆಳೀತಾರೆ. ನೋಡಿ ರೈತರೆ, ತುಂಬ ಕಡು ಹಸಿರು ಬಣ್ಣವನ್ನು ಹೊಂದಿರ್ತದೆ ನೋಡಿ. ಸುಮಾರು ಒಂದು ಅರ್ಧ ಎಕರೆಯಲ್ಲಿ ಇದನ್ನು ಬೆಳೆದಿದ್ದಾರೆ. ಅರ್ಧ ಎಕರೆಯಲ್ಲಿ ಬೆಳೆದು ಇದು ಒಂದನೇ ಬೀಡನ್ನು ಕೊಯ್ದು ಎರಡನೇ ಬೀಡಿಗೆ ಸಿದ್ಧವಾಗಿದೆ. ತುಂಬ ನೋಡಿ, ಇದು ಕೂಡ ಅಷ್ಟೇ, ಗಿಡನೂ ಕೂಡ ಅಷ್ಟೇ, ಯಾವುದೇ ರೋಗವನ್ನು ಹೊಂದಿಲ್ಲದೆ ಸದೃಢವಾದಂತಹ ಗಿಡವನ್ನು ಕೂಡ ಹೊಂದಿದೆ. ನೀವು ಕಾಯಿ ನೋಡ್ತಾ ಇರ್ಬೋದು ರೈತರೆ, ಎಲ್ಲ ಕಡೆನೂ ಕೂಡ ಕಾಯಿ, ಕಡು ಹಸಿರು ಬಣ್ಣದ ಕಾಯಿಗಳು ಎಲ್ಲ ಕಡೆನೂ ಕೂಡ ತುಂಬ ಚೆನ್ನಾಗಿದೆ. ಇದು ಹಾಸನ, ಮೈಸೂರು, ಮಂಡ್ಯ, ದಾವಣಗೆರೆ ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಬೆಳೀತಾರೆ. ಅದರಲ್ಲೂ KR ನಗರದಲ್ಲಿ ಇದು ತುಂಬ ಯಥೇಚ್ಛವಾಗಿ ಬೆಳೆಯುವಂತಹ ಬೆಳೆಯಾಗಿದೆ. ನೀಳಾಕಾರವಾದಂತಹ ಕಡು ಹಸಿರು ಬಣ್ಣವನ್ನು ಹೊಂದಿರತಕ್ಕಂತಹ ಕಾಯಿಗಳನ್ನು ನೋಡ್ಬೋದು ನೀವು. ಇದು ಸರ್ಪನ್ ಸೀಡ್ಸ್ನ ಸ್ಪ್ಲೆಂಡರ್ ಎಂಬತಕ್ಕಂತಹ ಆಡ್ಲಾಂಗ್ ಬೀನ್ಸ್. ಈ ಕಡೆ ಎಲ್ಲ ನೀವು ಆಡು ಭಾಷೆಯಲ್ಲಿ ಏನಂತೀರ, ಪೈರು ಅಂತೀರಲ್ಲ, ಆ ಪೈರು ಬೆಳೆ ಇದು. ತುಂಬ ನೀಳಾಕಾರವಾದಂತಹ ಕಡು ಹಸಿರು ಬಣ್ಣವನ್ನು ಹೊಂದಿರತಕ್ಕಂತಹ ಕಾಯಿಗಳನ್ನು ನೀವು ನೋಡ್ತಾ ಇದ್ದೀರಾ. ಕಡು ಹಸಿರು ಬಣ್ಣದ ಕಾಯಿಗಳು. ಧನ್ಯವಾದಗಳು ರೈತರೆ.